ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಬನ್ನಿರಿ, ನಾವು ಒಟ್ಟಾಗಿ ಸೇರಿ ಪ್ರಾರ್ಥಿಸೋಣ ಎಂಬಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಬರಮಾಡಿಕೊಳ್ಳುತ್ತೇವೆ. ಈ ದಿವಸದ ವಿಷಯ ನಮ್ಮ ಪ್ರತಿಯೊಬ್ಬರ ಜೀವನಕ್ಕಾಗಿ ದೇವರ ಅದ್ಭುತಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸೋಣ. ಕಳೆದ ದಿವಸಗಳೆಲ್ಲವೂ ಸಹ ನಾವು ಅನೇಕ ವಿಷಯಗಳನ್ನು ದೇವರ ಸಮ್ಮುಖದಲ್ಲಿಟ್ಟು ನಾವು ಪ್ರಾರ್ಥಿಸಿ ಅದರಲ್ಲಿ ಜಯವನ್ನು ಹೊಂದಿದ್ದೇವೆ. ನಿಮ್ಮಲ್ಲಿ ಅನೇಕರು ನಮಗೆ ಫೋನ್ನ ಮುಖಾಂತರವಾಗಿ ಕರೆ ಮಾಡಿ ದೇವರು ನಿಮ್ಮ ಜೀವನದಲ್ಲಿ ಮಾಡಿರುವಂಥ ಅದ್ಭುತಗಳು ಮತ್ತು ಈ ವಿಡಿಯೋ ನಿಮಗೆ ಯಾವ ರೀತಿಯಾಗಿ ಆಶೀರ್ವಾದಕರವಾಗಿದೆ ಎಂಬುದನ್ನು ನೀವು ತಿಳಿಸೋದಕ್ಕಾಗಿ ನಿಮಗೆ ಧನ್ಯವಾದಗಳು. ಅದೇ ರೀತಿಯಾಗಿ ನಾವು ಪ್ರಾರಂಭಿಕವಾಗಿ ನಾವು ಪ್ರಾರ್ಥಿಸೋಣ. ಈ ಕೆಳಗಿರುವಂಥ ಈ ನಂಬರ್ಗೆ ಮತ್ತು ಈ ಇಮೇಲ್ ಐಡಿಗೆ ನಿಮ್ಮ ಸಾಕ್ಷಿಗಳನ್ನು ನೀವು ನಮ್ಮೊಟ್ಟಿಗೆ ಹಂಚಿಕೊಳ್ಳಿ. ಅದರ ನಿಮಿತ್ತವಾಗಿ ನಾವೆಲ್ಲರೂ ಸೇರಿ ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ಈ ದಿವಸದಲ್ಲಿ ನಮ್ಮೆಲ್ಲರ ಜೀವನಕ್ಕಾಗಿ ದೇವರು ಅದ್ಭುತಗಳನ್ನು ಮಾಡುವುದಕ್ಕಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ಕೆಲಸಗಳಿಗಾಗಿರ್ಬೋದು, ಅಥವಾ ಹಣಕಾಸಿನ ವಿಷಯವಾಗಿರ್ಬೋದು, ನಮ್ಮ ಸಂಬಂಧಗಳಿಗೋಸ್ಕರವಾಗಿರ್ಬೋದು, ಅಥವಾ ನಮ್ಮಲ್ಲಿ ಇರುವಂಥ ಬಲಹೀನತೆಗಳಲ್ಲಿ ದೇವರ ಅದ್ಭುತ ಹಸ್ತವು ಚಾಚಲ್ಪಡಬೇಕೆಂಬುದಾಗಿ ನಾವು ಎದುರು ನೋಡುತ್ತಾ ಇರಬಹುದು. ದೇವರ ವಾಕ್ಯವನ್ನು ನಾವು ಓದೋಣ. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ ಅದರ 26ನೇ ವಾಕ್ಯ. ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವೇ ಅಂದನು. ಈ ವಾಕ್ಯದ ಪ್ರಕಾರ ನಾವಿಂದು ದೇವರ ಬಳಿ ಕೇಳಲಿಕ್ಕಿದ್ದೇವೆ. ನಮಗೆ ಯಾವುದೆಲ್ಲ ಅಸಾಧ್ಯವಾಗಿ ಕಾಣಲ್ಪಟ್ಟಿತೋ ನಂಬೋಣ. ನಾವು ಆರಾಧಿಸುವಂಥ ನಮ್ಮ ದೇವರು ನಮಗಾಗಿ ಎಲ್ಲವನ್ನ ಸಾಧ್ಯವಾಗುವಂತೆ ಆತನು ಮಾಡುತ್ತಾನೆ. ಎಲ್ಲದರ ಮೇಲೆ ಆತನು ಜಯವನ್ನು ಕೊಡಲಿಕ್ಕೆ ಆತನು ಶಕ್ತನಾದಂಥ ದೇವರಾಗಿದ್ದಾನೆ. ನಾವು ಯಾವಾಗಲೂ ಹೇಳುವಂಥ ಒಂದು ಕಾರ್ಯ, ಆತನ ಚಿತ್ತದೊಟ್ಟಿಗೆ ಹೊಂದಾಣಿಕೆಯಲ್ಲಿ ಹೋಗುವಂಥ ಪ್ರತಿಯೊಂದು ವಿಜ್ಞಾಪನೆಯನ್ನು ಸಹ ಆತನು ತಳ್ಳಿ ಬಿಡುವುದಿಲ್ಲ. ಖಂಡಿತವಾಗ್ಲೂ ಉತ್ತರವನ್ನು ಕೊಡುವಂಥ ದೇವರಾಗಿದ್ದಾನೆ. ನಾವು ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣವೇ. ಒಳ್ಳೆ ಯೇಸು ಸ್ವಾಮಿ, ನಿನ್ನ ವಾಕ್ಯವನ್ನಿಟ್ಟು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ನಿನ್ನ ಮಕ್ಕಳ ಜೀವನದಲ್ಲಿ ಯಾವುದೆಲ್ಲವೂ ಸ್ವಾಮಿ ಅವರಿಂದ ಅಸಾಧ್ಯವಾಗಿ ಕಾಣಲ್ಪಟ್ಟಿದೋ, ಅವರಿಂದ ಮಾಡಲಿಕ್ಕೆ ಸಾಧ್ಯವಾಗದೇ ಇತ್ತು, ಅವರು ಜಯ ಹೊಂದಲಿಕ್ಕೆ ಸಾಧ್ಯವಾಗದೇ ಇತ್ತು, ಎಲ್ಲವನ್ನ ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಆರ್ಥಿಕವಾದಂಥ ಸಹಾಯವಾಗಿರಬಹುದು, ಅವರ ಕುಟುಂಬಗಳಲ್ಲಿ ದೇವರ ಕರ್ತನೆ ಸಹಾಯವಾಗಿರಬಹುದು, ಬಲಹೀನತೆಯ ನಡುವೆ ನಿನ್ನ ಅದ್ಭುತಕ್ಕಾಗಿ ಎದುರು ನೋಡುತ್ತಾ ಇದ್ರು. ನೀನು ನಿನ್ನ ಮಕ್ಕಳ ಜೀವನದಲ್ಲಿ ಅದ್ಭುತವನ್ನು ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. 38 ವರ್ಷಗಳಿಂದ ದೇವರೇ ಒಂದೇ ಸ್ಥಳದಲ್ಲಿ ಬಿದ್ದಿದಂಥ ವ್ಯಕ್ತಿ, ಯಾರ ಸಹಾಯವೂ ಇಲ್ಲದೆ ಸ್ವಸ್ಥತೆ ಹೊಂದಲಿಕ್ಕೆ ಸಾಧ್ಯವಾಗದೆ ಇದ್ದಂಥ ವ್ಯಕ್ತಿಯನ್ನು ಹುಡುಕಿ ಬಂದು ಅವನ ಜೀವನದಲ್ಲಿ ಅದ್ಭುತವನ್ನು ಮಾಡಿ ಅವನಿಗೆ ಜೀವನವನ್ನು ಕರ್ತನೆ ಕೊಟ್ಟಂಥ ದೇವರು ಸ್ವಾಮಿ, ನೀನು ಅದೇ ರೀತಿಯಾಗಿ ನಿನ್ನ ಮಕ್ಕಳಿಗೆ ಅದ್ಭುತವನ್ನು ಮಾಡು ಕರ್ತನೆ. ಬರಿದಾದಂಥ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡಿ ಆಶೀರ್ವಾದ ಮಾಡಿದಂಥ ದೇವರು, ಅದ್ಭುತ ನಡೆಸಿದಂಥ ದೇವರು, ನಂಬಿರುವಂಥ ನಿನ್ನ ಮಕ್ಕಳ ಜೀವನದಲ್ಲಿ ನೀನು ಆ ರೀತಿಯಾದಂಥ ಅದ್ಭುತಗಳನ್ನು ಮಾಡು. ನಿನ್ನ ಬಳಿಯಲ್ಲಿ ಬೇಡುವಂಥ ಪ್ರತಿಯೊಂದು ವಿಜ್ಞಾಪನೆಗೂ ಅವರಿಗೆ ಕರ್ತನೆ ಸದುತ್ತರವನ್ನು ದಯಪಾಲಿಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅಪ್ಪ, ನಿನ್ನ ಮಕ್ಕಳು ಸಾಕ್ಷಿಯಾಗಿ ಜೀವಿಸಲಿಕ್ಕೆ ನೀನು ಕೃಪೆಯನ್ನು ನೀಡಬೇಕಾಗಿ ಪ್ರಾರ್ಥಿಸ್ತೇವೆ. ನಮ್ಮ ದೇವರಿಂದ ಎಲ್ಲವೂ ಸಾಧ್ಯ, ನಮ್ಮ ದೇವರಿಂದ ಎಲ್ಲವೂ ಸಾಧ್ಯ ಎಂಬುದಾಗಿ ನಾವು ನಂಬುತ್ತೇವೆ. ಪ್ರಾರ್ಥನೆ ಕೇಳಿದಂಥ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಈ ವಾಕ್ಯದ ಪ್ರಕಾರವಾಗಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ದೇವರು ಖಂಡಿತವಾಗಲೂ ನಮ್ಮ ಜೀವನದಲ್ಲಿ ಯಾವುದೆಲ್ಲ ಸಾಧ್ಯವಾಗದೇ ಇತ್ತೋ ಎಲ್ಲವನ್ನು ಖಂಡಿತ ನಂಬೋಣ. ನಮ್ಮ ದೇವರು ನಮಗೋಸ್ಕರವಾಗಿ ಆತನ ಎಲ್ಲವನ್ನ ಕಾರ್ಯಗಳು ಸಿದ್ಧಿಗೆ ಬರುವಂತೆ ಆತನ ಸಹಾಯ ಮಾಡುತ್ತಾನೆ. ಗಾಡ್ ಬ್ಲೆಸ್ ಯು.